ಏನು ಹಾಗೆ ನೋಡ್ತಾ ಇದೀಯಾ? ಅವನು ಮೊದಲು ನನಗೆ ಮೊಮ್ಮಗ, ಆಮೇಲೆ ನಿನಗೆ ಮಗ ಆಗಿದ್ದು. ನಾನು ಇಲ್ಲಿಗೆ ಬಂದಿದ್ದು ಭುವನ್ಗೋಸ್ಕರ. ಆಮೇಲೆ ಗೊತ್ತಾಯ್ತು ನೀನಿಲ್ಲಿರೋ ವಿಷಯ. ಅದು ಅಲ್ಲದೆ ಅವನು ನಿನ್ನ ಮನೇಲೇ ಇದ್ದಾನೆ ಅಂತಲೂ ಗೊತ್ತಾಯ್ತು. ಅಮ್ಮ, ಹೌದು ಶಂಕರು, ಎಲ್ಲ ನಿಂದೆ ತದ್ರೂಪು, ನಿಂದೆ ಗುಣ. ಆಗ ನೀನು ಹೇಗಿದ್ಯೋ ಈಗ ಅವನು ಹಾಗಿದ್ದಾನೆ. ಹೌದಮ್ಮ, ಆದರೆ ಕಣ್ಮುಂದೆನೇ ಇದ್ರು ಇಷ್ಟು ದಿವಸ ಮಗ ಅಂತ ನನಗೆ ಕಂಡ್ಕೊಳ್ಳೋಕೆ ಆಗಲಿಲ್ಲ. ಮನೆ ಕೆಲಸದವನ ಥರ ನಡೆಸ್ಕೊಂಡ್ಬಿಟ್ಟೆ. ಎಂಥ ಪಾಪಿ ಅಲ್ವಾ ನಾನು. ಅವನಿಗಿನ್ನೂ ಗೊತ್ತಿಲ್ಲ ನಾನೇ ಅವನಪ್ಪ ಅಂತೇಳಿ. ಇದು ನನಗೆ ಮಾತ್ರ ಗೊತ್ತಿರೋ ವಿಷಯ. ಆಮೇಲೆ ನಮ್ಮ ಮನೆಯಲ್ಲಿ ಶ್ರದ್ಧಾ ಅಂತ ಇದ್ದಾಳಲ್ಲ, ಟೀಚರ್, ಅವಳಿಗೆ ಗೊತ್ತಿದೆ ಈ ವಿಷಯ. ಅವಳು ಒಂಥರ ನನ್ನ ಮಗಳ ಥರನೇ. ಏನಮ್ಮ? ಏನಿಲ್ಲ ಬಿಡು, ಅವನಿಗೆ ಗೊತ್ತೇ ಇಲ್ದೇ ಇರೋದೇ ಒಳ್ಳೇದು. ಅಪ್ಪ ಅನ್ನೋ ಪದಕ್ಕೆ ಎಷ್ಟು ದ್ವೇಷಿಸ್ತಿದ್ದ ಅವನು. ಅವನು ಹೀಗಿರೋದೇ ಒಳ್ಳೇದು. ಆದರೂ ಅಮ್ಮ, ನಾನೇ ಅವನಪ್ಪ ಅಂತ ಗೊತ್ತಾದ್ಮೇಲೆ ನನ್ನನ್ನು ಹೇಗೆ ನೋಡ್ಕೊಳ್ತಾನೆ, ನನ್ನನ್ನು ಹೇಗೆ ಪ್ರೀತಿಸ್ತಾನೆ ಅನ್ನೋದನ್ನ ಒಂದೇ ಒಂದ್ಸಲ ನೋಡಬೇಕು ಅಂತ ಆಸೆ ಆಗ್ತಿದೆಯಮ್ಮ. ನಿನ್ನ ಆಸೆನ ಸದ್ಯಕ್ಕೆ ಅದು ಮಿಟ್ಕೋ ಶಂಕರ. ನಿಜ ಹೇಳಿ ಮಗನ ಕಳ್ಕೊಳ್ತೀಯೋ ಅಥವಾ ನಿಜನ ಮುಚ್ಚಿಟ್ಟು ಮಗನ ಎದುರಿಗೆ ಇರೋ ಹಾಗೆ ಮಾಡ್ಕೊಳ್ತೀಯೋ? ಆದರೆ ಕೊನೆ ತನಕ ಅವನಿಗೆ ಸತ್ಯ ಗೊತ್ತಾಗಲೇ ಇಲ್ಲ ಅಂದರೆ ಅದು ಕೂಡ ನಾನು ಅವನಿಗೆ ಮಾಡೋ ಮೋಸ ಆಗೋದಿಲ್ವನಮ್ಮ? ಸತ್ಯ ಗೊತ್ತಾಗಿ ಅವನು ನಿನ್ನ ಜೀವಕ್ಕೆ ಏನಾದ್ರು ಮಾಡಿದ್ರೆ ಆಗ ನಾನೇನು ಮಾಡಬೇಕು ಶಂಕರು? ನಿನ್ನನ್ನು ಕಳ್ಕೊಂಡು ಅವನನ್ನು ಜೈಲಲ್ಲಿ ನೋಡ್ಬೇಕಾ ನಾನು? ಬೇಡ ಕಣ, ಸಂದರ್ಭ ಬರುತ್ತೆ. ಇಷ್ಟೇ ವರ್ಷ ಕಾದಿದೆಯಂತೆ, ಇನ್ನೊಂದು ಸ್ವಲ್ಪ ದಿನ ಕಾದ್ಬಿಡು. ನಿನಗೆ ನಿನ್ನ ಮಗ ಸಿಕ್ಕಿದಾನಲ್ವ, ಅವನಿಗೆ ಅವನಪ್ಪ ಸಿಗೋವರೆಗೂ ನೀನು ಕಾಯಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.